ಈಗ ಮಾರೋದಕ್ಕೆ ಮನೆಯಲ್ಲಿ ಏನೂ ಉಳಿದಿಲ್ಲ. ಮಠದಿಂದ ಬರಬೇಕಾಗಿದ್ದ ಅನುದಾನ ಕೂಡ ನಿಂತೋಗಿದೆ. ಈ ಅನುದಾನ ಯಾಕೆ ಕೊಡ್ತಿಲ್ಲ ಆಚಾರ್ಯರೇ? ಇದು ದೊಡ್ಡವ್ರ ವಿಚಾರನಪ್ಪ. ನಮ್ಮ ಆಚಾರ್ಯರು ಕೇಳ್ತಾ ಇಲ್ಲ, ಗುರುಗಳು ಕೊಡ್ತಾ ಇಲ್ಲ. ಇನ್ನು ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಆಚಾರ್ಯರೇ, ನಮ್ಮ ಮನೆಯಲ್ಲಿ ಎಲ್ಲ ಅನುಕೂಲವಾಗಿದೆ. ಅವ್ರಿಗೆ ಹೇಳಿದ್ರೆ ಖಂಡಿತ ಸಹಾಯ ಮಾಡ್ತಾರೆ. ಅವ್ರಿಗೆ ಹೋಗಿ ನಾ ಹೇಳಲಾ? ಪ್ರಯೋಜನ ಇಲ್ಲಪ್ಪ. ನಾವು ದುಡ್ದು ಒಂದೊತ್ತು ಊಟ ಹಾಕಿದ್ದನ್ನೇ ಋಣ ಇಟ್ಕೊಳ್ದೆ ವಾಪಸ್ ತಿರ್ಗಿಸ್ಬಿಟ್ಟು ಇನ್ನು ನಿಮ್ಮ ಮನೆಗಳಿಂದ ಸಹಾಯ ಪಡಿತಾರ? ಖಂಡಿತ ಇಲ್ಲ. ಹೌದು ಕಣಪ್ಪ, ಆಚಾರ್ಯರು ವ್ರತದಲ್ಲಿದ್ದಾರೆ. ಯಾರಿಂದಲೂ ಏನನ್ನೂ ಪಡೆಯೋದಿಲ್ಲ ಅಂತ ನೀವೇ ಕೇಳಿದ್ರಲ್ಲ. ಹೌದು ಆಚಾರ್ಯರೇ, ಗುರುಗಳು ತುಂಬಾ ಕಷ್ಟದಲ್ಲಿದ್ದಾರೆ. ಈಗೇನ್ ಮಾಡೋದು? ನನಗೂ ದಿಕ್ಕೇ ತೋಚ್ತಾ ಇಲ್ಲ ಕಣಪ್ಪ. ಅವ್ರು ಬೇರೆಯವ್ರ ಮನೆಯಲ್ಲಿ ಕೂಲಿ ಮಾಡೋದನ್ನ ಈ ಪಾಪಿ ಕಣ್ಗಳಿಂದ ನೋಡ್ಲಾರೆ. ಇಂಥ ಮಹಾನ್ ಭಾವರು ಬೆವರು ಸುರಿಸಿ ದುಡಿದ ಹಣದಲ್ಲಿ ನಾವು ಕೂತು ತಿಂದ್ರೆ ಶ್ರೀಹರಿ ಮೆಚ್ತಾನೇನ್ರಿ? ಹೌದು ಪದ್ಮ, ಇನ್ನು ನಾವು ಅವ್ರಿಗೆ ಹೊರೆಯಾಗಿರೋದು ಬೇಡ. ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ. ಹೌದು ರೀ, ಮಹಾತ್ಮರನ್ನ ಭಗವಂತ ಪರೀಕ್ಷೆ ಮಾಡ್ತಾನೆ, ಆದರೆ ಶಾಶ್ವತವಾಗಿ ಕಷ್ಟ ಕೊಡೋದಿಲ್ಲ. ನೀವು ಅಷ್ಟೇ ಮಕ್ಕಳ, ನಿಮ್ಮ ಗುರುಗಳಿಗೆ ಕಷ್ಟ ಕೊಡಬಾರ್ದು. ಏನು ಅಂದರೆ, ಮಹಾತ್ಮರನ್ನ ಭಗವಂತ ಪರೀಕ್ಷೆ ಮಾಡ್ತಾನೆ, ಆದರೆ ಶಾಶ್ವತವಾಗಿ ಕಷ್ಟ ಕೊಡೋದಿಲ್ಲ. ಹೌದು ಪದ್ಮ, ಇವ್ರ ಪರಿಸ್ಥಿತಿ ಸುಧಾರಿಸಿದ್ಮೇಲೆ ಮತ್ತೆ ನಾವಿಲ್ಲಿಗೆ ಬರೋಣ. ಅವ್ರ ಸೇವೆ ಮಾಡೋಣ, ನಮ್ಮ ಪಾಪ ಕಳ್ಕೊಳ್ಳೋಣ. ಇಂಥ ಪರಿಸ್ಥಿತಿಯಲ್ಲಿ ಮಾತ್ರ ನಾವಿಲ್ಲಿರೋದು ಬೇಡ. ಆದರೆ ಪದ್ಮಮ್ಮ, ನನಗೆ ಗುರುಗಳನ್ನ ಬಿಟ್ಟೋಗೋಕೆ ಇಷ್ಟ ಇಲ್ಲ. ಅವ್ರಿಗೆ ಕಷ್ಟ ಕೊಡೋಕ್ಕೂ ನಮಗಿಷ್ಟ ಇಲ್ಲ. कराग्रे वसते लक्ष्मी, करमध्ये सरस्वती, करमूले स्थिते गौरी, प्रभाते करदर्शनम्, पादस्पर्शं क्षमस्व मे. ಸರಸ್ವತಿ, ನೀನು ಯಾಕಿಷ್ಟು ಬೇಗ ಇದ್ದೆ? ನೀವೆದ್ರಲ್ಲ. ಸರಸ್ವತಿ, ನಾನು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮುಗಿಸಿ ಕೆಲ್ಸಕ್ಕೆ ಹೋಗಬೇಕು, ಅದಕ್ಕೆ ಬೇಗ ಇದ್ದೆ. ಇವತ್ತಾದರೂ ನಾನು ನಿಮ್ಮ ಜೊತೆ ಬರ್ಬೋದಾ? ಸರಸ್ವತಿ, ನಾನೆಷ್ಟು ಸಲ ಹೇಳಿದ್ದೀನಿ, ನಾನೊಬ್ಬ ದುಡಿದ್ರೆ ಸಾಕು. ನೀನು ಮಕ್ಕಳನ್ನ ನೋಡಿಕೊಂಡು ಮನೇಲಿ ಹುಷಾರಾಗಿರು. ಹಾಂ, ಅವನ್ನೆಲ್ಲೂ ಹೊರಗೆ ಹೋಗೋಕೆ ಬಿಡಬೇಡ. ಸರಸ್ವತಿ, ಏನಾಯ್ತಂದ್ರೆ? ಮಕ್ಕಳೆಲ್ಲೂ ಕಾಣಿಸ್ತಾ ಇಲ್ಲ. ಶ್ರೀಹರಿ ರಾತ್ರಿ ಇಲ್ಲೇ ಮಲಗಿದ್ರಲ್ಲ. ಪ್ರೀತಿಯ ಗುರುಗಳಿಗೆ ನಿಮ್ಮ ಶಿಷ್ಯರು ಮಾಡುವ ಪ್ರಣಾಮಗಳು. ಇಷ್ಟು ವರ್ಷಗಳು ನೀವು ನಿಮ್ಮ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದೀರಿ, ಸಲುಹಿದ್ದೀರಿ, ವಿದ್ಯಾದಾನ ಮಾಡಿದ್ದೀರಿ. ಆದರೆ ಈಗ ಮನೆಯ ಪರಿಸ್ಥಿತಿಯು ಚೆನ್ನಾಗಿಲ್ಲವೆಂಬುದು ನಮ್ಮ ಅರಿವಿಗೂ ಬಂದಿದೆ. ನಮಗೋಸ್ಕರ ನೀವು ಕಷ್ಟಪಡುತ್ತಿರುವುದನ್ನು ನೋಡಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಪರಿಸ್ಥಿತಿ ಸುಧಾರಿಸಿದ ಮೇಲೆ ನಾವೆಲ್ಲರೂ ಮರಳಿ ಬರುತ್ತೇವೆ. ನಿಮ್ಮ ಶಿಷ್ಯರಾಗಿರುವುದು ನಮ್ಮ ಪುಣ್ಯವೆಂದು ಭಾವಿಸುತ್ತೇವೆ. ನೇರವಾಗಿ ಹೇಳಿದರೆ ನೀವು ನಮ್ಮನ್ನು ಕಳುಹಿಸುವುದಿಲ್ಲ ಎಂದು ತಿಳಿದಿದೆ. ಆದ್ದರಿಂದಲೇ ನಿಮಗೆ ಹೇಳದೆ ನಮ್ಮ ಮನೆಗೆ ಹಿಂದಿರುಗುತ್ತಿದ್ದೇವೆ. ಕ್ಷಮೆ ಇರಲಿ. ಇಂತಿ ನಿಮ್ಮ ಶಿಷ್ಯರು. ಏನು ಅಂದ್ರೆ ಅಲ್ಲೊಂದು ಓಲೆ ಇದೆ.
ದೈವ ಸಮಾನರಾದ ಆಚಾರ್ಯರಿಗೆ ನಿಮಗೆ ಭಾರವಾಗಿರಲು ಇಚ್ಛೆ ಇಲ್ಲದೆ ನಾವು ನಿರ್ಗಮಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡುವ ಅವಕಾಶ ಸಿಕ್ಕಿದರೆ ಖಂಡಿತ ಮರಳಿ ಬರುತ್ತೇವೆ. ಇಂತಿ ಶ್ರೀನಿವಾಸಾಚಾರ್ಯ, ಪದ್ಮಾವತಿ. ಏನಂದ್ರೆ ನನಗೆ ಭಯ ಆಗ್ತಿದೆ. ನಮ್ಮನ್ನ ನಂಬಿ ಅವ್ರ ತಂದೆ ತಾಯಿಗಳು ಇಲ್ಲಿ ಕಳಿಸಿದ್ರು. ಇದ್ದಕ್ಕಿದ್ದ ಹಾಗೆ ಅವ್ರ ಮನೆಗೆ ಹೊರಟೋದ್ರು ಅಂದರೆ ಅವ್ರು ಏನು ಅನ್ಕೊಳ್ಳಲ್ಲ? ಚಿಂತೆ ಮಾಡುವ ಅಗತ್ಯ ಇಲ್ಲ ಸರಸ್ವತಿ. ಈ ಪತ್ರದ ಒಕ್ಕಣೆ ನೋಡಿದ್ರೆ ಶ್ರೀನಿವಾಸಾಚಾರ್ಯರು ನಮ್ಮ ಮೇಲಿನ ಔದಾರ್ಯದಿಂದಲೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಮತ್ತು ಅವರ ನಿರ್ಧಾರ ಸರಿಯಾಗೇ ಇದೆ. ನಮ್ಮ ಪ್ರಾರಬ್ಧದಲ್ಲಿ ಅವರು ಸಿಲುಕಿ ಉಪವಾಸ ಬೀಳೋದಕ್ಕಿಂತ ಅವ್ರಿಗೆ ಅನುಕೂಲ ಆಗೋ ಕಡೆ ನೆಮ್ಮದಿಯಾಗಿರಲಿ. ಎಲ್ಲವೂ ಹರಿಯ ಚಿತ್ತ. ಏನು ಅಂದರೆ ನೀವೀಗ ಕೆಲ್ಸಕ್ಕೆ ಹೋಗೋ ಅಗತ್ಯವೇ ಇಲ್ಲವಂತಾಯ್ತಲ್ಲ? ಯಾಕಿಲ್ಲ ಸರಸ್ವತಿ, ನಮಗಾದ್ರೂ ದುಡಿಲೇಬೇಕಲ್ವೇ? ಆದರೂ ಸರಸ್ವತಿ, ದುಡಿದು ತಿನ್ನೋದಕ್ಕೆ ನಾಚಿಕೆ ಯಾಕೆ? ದುಡಿಮೆ ಅವಮಾನವಲ್ಲ, ಸ್ವಾಭಿಮಾನ. ನಾನು ಹೋಗಿ ಬರ್ತೀನಿ. ಶ್ರೀಹರಿ. ಆಚಾರ್ಯರೇ, ಆಚಾರ್ಯರೇ. ಓಹೋ, ವೆಂಕಟನಾಥಾಚಾರ್ಯರು. ಏನು ಸ್ವಾಮಿ ಇಷ್ಟು ದೂರ ಬಂದಿದ್ದು? ಬನ್ನಿ ಸ್ವಾಮಿ ಒಳಗೆ. ಪರವಾಗಿಲ್ಲ ಆಚಾರ್ಯರೇ, ನಾನು ಬಂದಿದ್ದು ಏನಾದರೂ ಕೆಲಸ ಇದ್ರೆ ಕೊಡಿ, ಮಾಡ್ತೀನಿ ಅಂತ ಕೇಳೋದಕ್ಕೆ. ಏನು ಸ್ವಾಮಿ, ನೀವು ಕೆಲಸ ಮಾಡೋದಾ? ನೀವು ಮಹಾವಿದ್ವಾಂಸರು, ವಿದ್ಯಾಪೀಠದ ಗುರುಗಳು, ಪವಾಡ ಪುರುಷರು. ನಮ್ಮೂರಿಗೆ ಎಷ್ಟೊಂದು ಉಪಕಾರ ಮಾಡಿದ್ದೀರಿ. ಏನು ಕೊಟ್ಟು ನಿಮ್ಮ ಋಣ ತೀರ್ದು. ನಿಮ್ಗೆ ಏನು ಬೇಕೋ ಹೇಳಿ, ದನ ಧಾನ್ಯ ಹೊನ್ನು ನಾನೇ ನಿಮ್ಮ ಮನೆಗೆ ತಂದು ಕೊಡ್ತೀನಿ. ನಿಮ್ಮ ಆದರಕ್ಕೆ ಅನಂತ ಧನ್ಯವಾದಗಳು. ಆದರೆ ನನಗದ್ಯಾವುದೂ ಬೇಡ. ನೀವು ಹೇಳಿದ ಕೆಲಸ ಮಾಡ್ತೀನಿ, ಕೂಲಿ ಕೊಟ್ಟರೆ ಸಾಕು. ಶಾಂತಂ ಪಾಪಂ ಶಾಂತಂ ಪಾಪಂ. ನಿಮ್ಮ ಕೈಯಲ್ಲಿ ಕೆಲಸ ಮಾಡಿಸಿ ಕೂಲಿ ಕೊಡೋದಾ? ನಾವ್ಯಾವ ನರ್ಕಕ್ಕೆ ಹೋಗೋದು ಸ್ವಾಮಿ? ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ಆಗಲ್ಲ.